ಆಕಾಶದಲ್ಲಿ ಒಂದು ಗಿಡುಗ ಹಾರ್ತಾ ಇತ್ತು. ಅದಕ್ಕೆ ಜೋರು ಹಸಿ ಆಯ್ತು. ಆದ್ಮೇಲೆ ಮನೆಯಲ್ಲಿ ಒಂದು ಕೋಳಿ ಇತ್ತು. ಕೋಳಿ ಗಿಡುಗ ಮೆಲ್ಲ ಬಂತು, ಮರದಲ್ಲಿ ಕೂತಿ ಮೆಲ್ಲ ಬಂತು. ಕೋಳಿನು ತಕೊಂಡು ಹೋಯ್ತು. ತಕೊಂಡು ಹೋದ್ಮೇಲೆ ಮರದಲ್ಲಿ ಕೂತು ಕೊಕ್ಕಿನಲ್ಲಿ ಟಕ್ ಟಕ್ ಮಾಡಿದ್ಮೇಲೆ ತಿನ್ಲಿಕ್ಕೆ ಆಗುದಿಲ್ಲ. ಏನು ಪ್ಲಾಸ್ಟಿಕ್ ಕೋಳಿ. ಅಯ್ಯಯ್ಯೋ ಮೋಸ ಹೋಯ್ತಲ್ಲ ಅಂತ ಬೇಸರ ಆಯ್ತಲ್ಲ. ಆಕಾಶದಲ್ಲಿ ಒಂದು ಗಿಡುಗ ಹಾರ್ತಾ ಇತ್ತು. ಹಾರ್ತು ಹೋಗುವಾಗ ಅದಕ್ಕೆ ಹಸಿವಾಯ್ತು. ಆಗ ಅಲ್ಲಿ ಒಂದು ಮನೆಯ ಕೆಳಗೆ ಒಂದು ಚಿಕ್ಕ ಕೋಳಿ ಮರಿ ಇತ್ತು. ಮೆಲ್ಲ ಹಾರಿ ಹೋಗಿ ತೆಕ್ಕೊಳ್ಳಿತ್ತು. ಕೋಳಿ ಮರಿಯನ್ನು ತೆಕ್ಕೊಂಡೋಗಿ ಒಂದು ಮರದಲ್ಲಿ ಕೂತಳಿತ್ತು. ಆಗ ಟಕ್ 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 ಅಂತ ತಿನ್ನಿತ್ತು. ಅದಕ್ಕೆ ತಿನ್ಲಿಕ್ಕೆ ಆಗಲ್ಲ. ಅದು ಪ್ಲಾಸ್ಟಿಕ್ ಕೋಳಿ ಮರಿ. ಅದು ಮೋಸ ಆಯ್ತು. ಮೋಸ ಆದೆನಲ್ಲ ನಾನು ಎಂದು ಬೇಸರ ಆಯ್ತು. ಎಂದು ಆಕಾಶದಲ್ಲಿ ಒಂದು ಗಿಡ್ಡ ಹಾರ್ತಾ ಇತ್ತು. ಅದಕ್ಕೆ ಜೋರು ಹಸಿವಾಗ್ತಾ ಇತ್ತು. ಏನಾದ್ರೂ ತಿನ್ನಲಿದೆ ಅಂತ ಕೆಳಗೆ ನೋಡಿತ್ತು. ಒಂದು ಕೋಳಿ ಮರಿ ಸಿಕ್ಕಿತು. ಕಾಲಲ್ಲಿ ಎತ್ತಿಕೊಂಡು ಮರದ ಮೇಲೆ ಕೂತ್ಕೊಳ್ಳಿತ್ತು. ಆಗ ಅದನ್ನು ಕೊಕ್ಕಿನಲ್ಲಿ ಕೊಕ್ಕಿತು. ಎಷ್ಟು ಕೊಕ್ಕಿತು, ಅದನ್ನು ತಿನ್ನಲಿಕ್ಕೆ ಆಗಲೇ ಇಲ್ಲ. ಆಗ ಗೊತ್ತಾಯ್ತು ಅದು ಪ್ಲಾಸ್ಟಿಕ್ ಕೋಳಿ ಮರಿ ಅಂತ. ಮೋಸ ಹೋದ ಗಿಡುಗನಿಗೆ ಬೇಸರ ಆಯ್ತು. ಹೇಳ್ತೇನೆ, ಅದರ ಹೆಸರು ಮೋಸ ಹೋದ ಗಿಡುಗ. ಒಂದು ದಿನ ಒಂದು ಗಿಡುಗ ಆಕಾಶದಲ್ಲಿ ಹಾರ್ತಾ ಇತ್ತು. ಅದಕ್ಕೆ ಜೋರು ಹಸಿ ಆಗ್ತಾ ಇತ್ತು. ಮೆಲ್ಲ ಕೆಳಗೆ ನೋಡಿತ್ತು. ಒಂದು ಮನೆಯಲ್ಲಿ ಕೋಳಿ ಮರಿ ಇತ್ತು. ಅದಕ್ಕೆ ಖುಷಿ ಆಯ್ತು ನೋಡಿ. ಅದನ್ನು ಮೆಲ್ಲ ಹಾರಿಕೊಂಡು ಮನೆಯ ಅಂಗಳಕ್ಕೆ ತಲುಪಿತು. ಕಾಲಲ್ಲಿ ಹಿಡ್ಕೊಂಡು ಕೋಳಿ ಮರಿಯನ್ನು ಎತ್ತಿಕೊಂಡು ಹೋಯ್ತು. ಮರದ ಮೇಲೆ ಕೂತು ಅದನ್ನು ತಿನ್ಲಿಕ್ಕೆ ಕೊಕ್ಕಿನಿಂದ ಟಕ್ ಟಕ್ ಅಂತ ಮಾಡಿತು. ತಿನ್ಲಿಕ್ಕೆ ಆಗುದಿಲ್ಲ. ಅದೆಂತ ಪ್ಲಾಸ್ಟಿಕ್ ಕೋಳಿ. ಅದಕ್ಕೆ ಮೋಸ ಹೋದನಲ್ಲ ಅಂತ ಬೇಸರ ಆಯ್ತು. ಆಕಾಶದಲ್ಲಿ ಒಂದು ಗಿಡುಗ ಹಾರ್ತಾ ಇತ್ತು. ಅದಕ್ಕೆ ತುಂಬಾ ಹಸಿವಾಗಿತ್ತು. ಆಗ ಕೆಳಗೆ ನೋಡಿತು. ಆಗ ಒಂದು ಮನೆಯ ಅಂಗಳದಲ್ಲಿ ಕೋಳಿ ಮರಿ ತಂದು. ಆಗ ಅದಕ್ಕೆ ತುಂಬಾ ಸಂತೋಷ ಆಯ್ತು. ಆಗ ಅದರ ಕಾಲಿನಿಂದ ತೆಕ್ಕೊಂಡೋಗಿ ಒಂದು ಮರದ ಮೇಲೆ ಕೂತು ಅದನ್ನು ತಿನ್ಲಿಕ್ಕೆ ನೋಡಿತು. ತಿನ್ಲಿಕ್ಕೆ ಆಗುದಿಲ್ಲ. ಏನದು ಪ್ಲಾಸ್ಟಿಕ್ ಕೋಳಿ ಮರಿ. ಬೇಸರ ಆಯ್ತಲ್ಲ. ಆಕಾಶದಲ್ಲಿ ಒಂದು ಗಿಡುಗ ಹಾರ್ತಾ ಇತ್ತು. ಆಗ ಹಸಿವಾಗ್ತಾ ಇತ್ತು. ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ಸಿಕ್ಕಬಹುದಾ ಕೆಳಗೆ ನೋಡಿತು. ಆಗ ಅಂಗಳದಲ್ಲಿ ಕೋಳಿ ಮರಿ ಕಂಡಿತು. ಆಗ ಹಾರಿಕೊಂಡು ಕೆಳಗೆ ಬಂತು. ಆಗ
ಸಮುದ್ರ ತೀರದಲ್ಲಿ ಕಾಗೆ ಹಾಗೆಗೆ ಕಾಗೆಗೆ ಚಿಪ್ಪಿನೊಳಗಡೆ ಹುಳ ಕಾಣಿಸಿತ್ತು. ಹುಳವನ್ನು ತಿನ್ನಲು ಎಷ್ಟು ಬೇಕಾದ್ರೆ ಪ್ರಯತ್ನ ಮಾಡಿದ್ರು ಆಗೋದೇ ಇಲ್ಲ. ಹಾಗಾತು ಹದ್ದು ಬಂದು ಹೇಳಿದ್ದು ಹಾಗೆ ಮೇಲಿಂದ ಕೆಳಗೆ ಹಾಕಿ ಹೊಡೆದೋಗ್ತದೆ. ಹುಳ ಹೊರಗೆ ಬಂತು. ಹಾಗೆ ಕಾಗೆ ಸಹ ಹಾಗೆ ಮೇಲಿಂದ ಕೆಳಗೆ ಹಾಕಿ ಹೊಡೆದೋಯ್ತು. ಹುಳ ಹೊರಗೆ ಬಂತು. ಹದ್ದು ಕಚ್ಚಿಕೊಂಡು ಹೋಯ್ತು. ಒಂದು ಆಕಾಶದಲ್ಲಿ ಗಿಡಗ ಹಾರಿಕೊಂಡು ಹೋಯ್ತು ಮತ್ತು ಜೋರಾಗಿ ಆಯಿತು. ಆಗ ಅವನು ಮನೆಯ ಅಂಗಳದಲ್ಲಿ ಒಂದು ಕೋಳಿ ಮರಿಯನ್ನು ಕಂಡಿತು. ಆಗ ಎತ್ತಿಕೊಂಡು ಹೋಯ್ತು ಮತ್ತು ಅದೆತ್ತು ಮೇಲೆ ಕುಳಿತಿತ್ತು. ಆಗ ಅವನಿಗೆ ಕೊಕ್ಕಿನಿಂದ ತಿನ್ಬೇಕು. ಅದು ಪ್ಲಾಸ್ಟಿಕ್ ಕೋಳಿ ಮರಿ. ಆಗ ಅದು ತಿಂದಿಕ್ಕೆ ಆಗ್ಲಿಲ್ಲ. ಆಗ ಅದು ಜೋರಾಗಿ ಆಗಾಗ ಅದು ಬೇಸರ ಆಯ್ತು. ಗಿಡುಗ ಒಂದು ಆಕಾಶದಲ್ಲಿ ಒಂದು ಗಿಡುಗ ಹೋಗ್ತಾ ಇತ್ತು. ಮತ್ತೆ ಹೊಟ್ಟೆ ಹಾಕ್ಸಾಯ್ತು. ಮತ್ತೆ ಕೆಳಗೆ ನೋಡುವಾಗ ಒಂದು ಕೋಳಿ ಮರಿ ಇತ್ತು ಮನಾಂಗದಲ್ಲಿ. ಮತ್ತೆ ಗಿಡುಗ ಕೆಳಗೆ ಹೋಗಿ ಕಾಲಿನ ತಗೊಂಡೋಗಿ ಮನೆಗೆ ಕೂತಿತ್ತು. ಮತ್ತೆ ಕೊಕ್ಕಿನಲ್ಲಿ ಕೂತುಂಟಲ್ಲ ತಿಂತಾ ಇತ್ತು. ತಿನ್ನಕ್ಕಾಗುದಿಲ್ಲ. ಅದು ಪ್ಲಾಸ್ಟಿಕ್. ಮೋಸ ಆಕಾಶದಲ್ಲಿ ಒಂದು ಗಿಡುಗ ಹಾರ್ತಾ ಹೋಗ್ತಾ ಇತ್ತು. ಅದಕ್ಕೆ ಜೋರು ಹಸಿವಾಗಿತ್ತು. ತಿನ್ನಲು ಏನಾದರೂ ಸಿಗಬಹುದಾ ಅಂತ ಕೆಳಗೆ ನೋಡಿತ್ತು. ನೋಡುವಾಗ ಒಂದು ಮನೆಯ ಅಂಗಳದಲ್ಲಿ ಒಂದು ಕೋಳಿ ಮರಿ ಕಂಡಿತು. ಅದನ್ನು ತಮ್ಮ ಕೈಗಳಿಂದ ಹಿಡಿದುಕೊಂಡು ಹೋಗಿ ಮರದ ಮೇಲೆ ಕೂತು ಕೊಕ್ಕಿನಿಂದ ಟಕ್ ಟಕ್ ಅಂತ ಮಾಡಿತ್ತು. ಕೊಕ್ಕಿನಿಂದ ಕುಟ್ಟುವಾಗ ಆಗುವುದೇ ಇಲ್ಲ. ಯಾಕೆ ಅಂತ ಮತ್ತೆ ನೋಡುವಾಗ ಅದು ಪ್ಲಾಸ್ಟಿಕ್ ಕೋಳಿ ಮರಿ. ಬೇಸರಗೊಂಡಿತಲ್ಲ. ಅದಕ್ಕೆ ತುಂಬಾ ಹಸಿವು. ಅದು ಮೆಲ್ಲ ಹತ್ತೊಂದು ನೋಡುವುದುಂಟು. ಅಲ್ಲಿ ಚಿಕ್ಕ ಕೋಳಿ ಇತ್ತು. ಚಿಕ್ಕ ಕೋಳಿ. ಅದಕ್ಕೆ ಅದು ಮೆಲ್ಲ ನೋಡಿಕೆ ಅದಕ್ಕೂ ಹಸಿವು ಹಾಕಿಬೇಕು. ಆವಾಗ ಮೆಲ್ಲ ಕೆಳಗೆ ನೋಡ್ತಾ ಇತ್ತು. ಕೆಳಗೆ ನೋಡಿತ್ತು. ಅಲ್ಲೊಂದು ಕೋಳಿ ಇತ್ತು. ಆ ಕೋಳಿ ಹಾಕೊಂಡು ಹೋಯ್ತು. ಅಲ್ಲೊಂದು ಅದು ತಿನ್ನಾಗ ಪ್ಲಾಸ್ಟಿಕ್. ಗಿಡುಗ ಮೋಸ ಹೋಯ್ತು. ಗಿಡುಗ ಮೋಸ ಆಯ್ತು.
ಕತೆ ಹೆಸರು ಕಥೆಯ ಹೆಸರು ಮೋಸ ಹೋದ ಮೋಸವಾದ ಗಿಡುಗ. ಗಿಡುಗ. ನಮಸ್ತೆ.